ಕದ್ರಾದ ಯುವತಿ ರಿಸೆಲ್ ಡಿಸೋಜಾ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿತನಾಗಿದ್ದ ಚಿರಾಗ್ನನ್ನು ಚೆನ್ನೈನಲ್ಲಿ ಬಂಧಿಸಿ ಶುಕ್ರವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ದೀಪನ್ ಎಂ ತಿಳಿಸಿದರು. ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಪಿ ಪತ್ತೆಗಾಗಿ 3 ಇನ್ಸ್ಪೆಕ್ಟರ್ ಹಾಗೂ 6 ಪಿಎಸ್ಐಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಚಿರಾಗ್ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ ಆತನ ಸಂಬಂಧಿ ಸುವರ್ಣ ಹಾಗೂ ನಿತಿನ್ ಗಾಂವ್ಕರ್ ಅವರ ಮೇಲೆಯೂ ಪ್ರಕರಣ ದಾಖಲಿಸಿ ವಿಚಾರಣೆ ಮಾಡುತ್ತೇವೆ. ಅಲ್ಲದೆ ಪ್ರಕರಣದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡಿದವರ ಮೇಲೆ ಪ್ರಕರಣ ದಾಖಲೆ ಮಾಡಲಾಗಿದೆ. ಆರೋಪಿಯು ತಪ್ಪಿಸಿಕೊಳ್ಳಲು ಬೆಂಗಳೂರು, ಪುಣೆ, ಮಹಾರಾಷ್ಟ್ರ ಹಾಗೂ ಹೈದರಾಬಾದ್ಗೆ ಓಡಾಡಿದ್ದು ಕಂಡುಬಂದಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಹಾಗೂ ಇಬ್ಬರ ಮೊಬೈಲ್ ತನಿಖೆ ಮುಗಿದ ಬಳಿಕ ಅಂತಿಮ ವರದಿಯನ್ನು ಸಲ್ಲಿಸುತ್ತೇವೆ ಎಂದರು. ಪ್ರಕರಣದ ಪ್ರಾಥಮಿಕ ತನಿಖೆಯಲ್ಲಿ ಲೋಪ ಕಂಡು ಬಂದಿದ್ದು, ಹೀಗಾಗಿ ಪಿಎಸ್ಐ ಅವರನ್ನು ಅಮಾನತು ಮಾಡಲಾಗಿದೆ. ಈ ಬಗ್ಗೆಯೂ ಸಂಪೂರ್ಣ ತನಿಖೆ ನಡೆಯುತ್ತದೆ ಎಂದರು. 3-4 ಪೇಜಸ್ ಮಾಡಿದ್ರು. ಈ ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ, ಆಮೇಲೆ ಅದೆಲ್ಲ ವೈರಲ್ ಆಯಿತು. ಇದರಲ್ಲಿ ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ ಅಂದರೆ ಅವರು ಈ ಕೇಸ್ನಲ್ಲಿ ಏನಾಗಿದೆ ಅದಕ್ಕಿಂತ ಇವಾಗ ಹುಡುಗಿದ ನಾವು ಮೊಬೈಲ್ ಫೋನ್ ಸೀಸ್ ಮಾಡಿ ಆಲ್ರೆಡಿ RFSL ಕಳಿಸಿದ್ದೀವಿ. FSL ಇದೆ. FSL ಅಲ್ಲಿಂದ ಅದು ಇನ್ನೂ ಬರೋದು ಬಾಕಿ ಇದೆ. ರಿಪೋರ್ಟ್ ಬಂದಾದ್ಮೇಲೆ ಏನಿದೆ ಅನ್ನೋದು ಡೇಟಾ ಗೊತ್ತಾಗುತ್ತೆ. FSL ಏನಕ್ಕೆ ಸರ್? ಅದು ಮೊಬೈಲ್ ಫೋನ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಏನು ಕಂಟೆಂಟ್ ಇದೆ ಅಂತ. ಇವಾಗ ಅವ್ರು ಸಬ್ಮಿಟ್ ಮಾಡಿದ ಚಾಟ್ ಇದನ್ನೆಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದು ಫೋನಲ್ಲಿ ಏನು ಕಾನ್ವರ್ಸೇಷನ್ ಇವಾಗ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಅದೇನಿದೆ ಸರ್, ಈ ಫ್ಯಾಮಿಲಿನ ಅರೆಸ್ಟ್ ಮಾಡೋಂಥದ್ದು, ಅವ್ರನ್ನ ವಿಚಾರಣೆ ಮಾಡೋಂಥದ್ದು ಎಲ್ಲಿಗೆ ಏನು ಸಂದೇಶ ಕೊಡ್ತಾ ಇದೆ ಅಂತ ಸರ್? ಇದರಲ್ಲಿ ಏನಂದರೆ ಇವಾಗ ಯಾರು ಈ ಪ್ರಕರಣದಲ್ಲಿ ಅವರು ಅದ್ರದ್ದು ಬೇಸಿಸ್ ಆನ್ ಇದಕ್ಕೆ ಎನ್ಕ್ವೈರಿಗೆ ಅವರು ಅವಾಯ್ಡಿಂಗ್ ಎನ್ಕ್ವೈರಿ ಅನ್ನೋದು ಇದೆ ಜೊತೆಗೆ. ಇಟ್ ಈಸ್ ನಾಟ್ ಜಸ್ಟ್ ಇದು ಅವ್ರದ್ದು ಡೀಟೇಲ್ಸ್ ಇದು ಕೂಡ ಫ್ಯಾಮಿಲಿಯವರು ಕೂಡ ಇದರಲ್ಲಿ ಇದಾಗಿದ್ದಾರೆ. ಅಂದರೆ ಆರೋಪಿನ ಇದು ಎಸ್ಕೇಪ್ ಆಗೋದಲ್ಲಿ ಇದು ಅಂತೂ ಮಾಡಿದ್ದಾರೆ. ಸೊ ಅದ್ರದ್ದಕ್ಕೋಸ್ಕರ ಅದ್ರದ್ದು ಕೂಡ ಆ್ಯಡ್ ಆಗುತ್ತೆ ಆರ್ವರಿ ಸೆಕ್ಷನ್. ಬಟ್ ಆ ತನಿಖೆಯಲ್ಲಿ ನಮಗೆ ಪ್ರಿಲಿಮಿನರಿ ತಿಳಿದು ಬಂದಿರೋದ್ರ ಮೇಲೆ ನಾವು ಇದು ಮಾಡಿದ್ವಿ. ಸೊ ಎನ್ಕ್ವೈರಿ ಮಾಡಿದ್ರೆ ಫುಲ್ ನಮಗೆ ಇನ್ನೂ ಡೀಟೇಲ್ಸ್ ಇದರಲ್ಲಿ ಇದ್ರ ಜೊತೆಗೆ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಈಗ ಅವನ್ನ ತಪ್ಪಿಸಲಿಕ್ಕೆ ಸಹಾಯ ಮಾಡಿದ್ರು ಯಾರೆಲ್ಲ ಅವರನ್ನು ಗುರುತು ಮಾಡಿ ಅರೆಸ್ಟ್ ಮಾಡೋ ಪ್ರೊಸೀಜರ್ ಮಾಡಲಾಗಿದೆ. ಅದು ನಡೆಯುತ್ತೆ. ಇವಾಗ ಅವ್ರು ಆರೋಪಿಸಿದಾದ್ಮೇಲೆ ಎಲ್ಲೆಲ್ಲಿ ಏನು ಸಪೋರ್ಟ್ ಸಿಗ್ತಿದೆ ಪ್ರಥಮವಾಗಿ ಅವರ ಪೇರೆಂಟ್ಸೇ ತಪ್ಪಿಸಿ ಟ್ರೈ ಮಾಡ್ತಾರೆ, ಅವರನ್ನು ಕೂಡ ವಶಪಡಿಸಲಿಕ್ಕೆ ಟ್ರೈ ಮಾಡ್ತಾರೆ. ಅದು ನಾವು ನೋಡ್ತೀವಿ ಇನ್ನು ತನಿಖೆಯಲ್ಲಿ. ಈಗ ಯಾರ್ಯಾರು ಕೇಳ್ತಿದ್ದೀವಿ ಟೋಟಲಿ? ಇವಾಗ ಸದ್ಯಕ್ಕೆ ಅವ್ರದ್ದು ಇವರು ಯಾರು ಚಿರಾಗ್ ಕರ್ಕರ್ ಅವ್ರದ್ದು, ಇದ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡಿ ಚಿಕ್ಕಮ್ಮ ಅವರು ಸುವರ್ಣ ಅವರಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಅವ್ರಿಗೆ ಪ್ರೊವೈಡ್ ಮಾಡಿದವರು ಯಾರು ಮೊಬೈಲ್ ಫೋನ್ ಇವಾಗ ಅವ್ರ ಜೊತೆ ಯಾರು ಸಿಕ್ಕಿದ್ದಾರೆ ಅವ್ರ ಅಂಕಲ್ ಕೂಡ ಅವರಿದ್ದಾರೆ. ಇದ್ರ ಜೊತೆಗೆ ಅವ್ರಿಗೆ ಯಾವ್ದಾದ್ರು ಯೂಸ್ ಮಾಡಿದ್ದಾರೆ, ಅವ್ರಿಗೆ ಯಾರು ಪ್ರೊವೈಡ್ ಮಾಡಿದ್ದಾರೆ ಈ ಥರ ಓಡೋಗೋದಕ್ಕೆ ಅದು ಕೂಡ ನಾವು ಚೆಕ್ ಮಾಡ್ತೀವಿ. ಅದಿಂದ ತನಿಖೆಯಲ್ಲಿ ಇನ್ನೂ ಬರೋದು ಸರ್. FIR ಎಕ್ಸ್ಟ್ರಾ ಸೆಕ್ಷನ್ ಏನೋ ಸೇರಿಸಿದ್ದಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಕಿರುಕುಳ, ಮಾನಸಿಕ ಕಿರುಕುಳ ಅಷ್ಟೇ ಇತ್ತು. ಆಮೇಲೆ ಅವರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು, ಅದೆಲ್ಲ ಅದೇನು ಸೆಕ್ಷನ್ ಇನ್ನೂ ಸೇರಿಸಿದ್ದಾರೆ? ಅದು ಆ ಥರದ್ದು ಯಾವುದು ಅದು ನಾವು ವಿ ಆರ್ ವೇಟಿಂಗ್ ಫಾರ್ ಫೈನಲ್ FSL ಸರ್. ಧಮಕಿ ಹಾಕಿದ್ರು ಅಂತ ಹೇಳಿದ್ರು ಒಂದು. ಎರಡನೇದು ಪೋಸ್ಟ್ ಮಾರ್ಟಮ್ ನಡೀತಾ ಇರ್ಬೇಕಾದ್ರೆ ಒಂದು 2-3 ಜನ ಬಂದ್ಬಿಟ್ಟು ಏನೋ ಧಮಕಿ ಹಾಕೋ ಥರ ಮತ್ತು ನೋಡೋ ಥರ ಅದನ್ನೆಲ್ಲ ಅಬ್ಸರ್ವ್ ಮಾಡೋ ಥರ ಇತ್ತು ಅಂತ ಹೇಳಿದ್ರು. ಅವ್ರ ಮೇಲೆ ಏನಾದರೂ ಕ್ರಮ ತೊಗೊಂಡಿದ್ದೀರಾ? ಅದಿಲ್ಲ, ಫೈನಲಿ ಅದು ವಿಲ್ ಹ್ಯಾವ್ ಟು ಡೂ ದಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್. ಯಾಕಂದರೆ ಎವಿಡೆನ್ಸ್ ಇರಬೇಕು ಕಂಪ್ಲೀಟ್ಲಿ. ಇವಾಗ ಸುಮ್ಮನೆ ಅದರದ್ದು ವೆರಿಫಿಕೇಶನ್ ನಿಮಗಿಲ್ಲ ಮಾಡೋದು, ಅದರಲ್ಲೇ ರಿಲೀಸ್ ಮಾಡಿ ಬೇಗ. ಸರ್, ಈಗ ಅವ್ರದ್ದು ಮೇನ್ ಎಲಿಗೇಷನ್ನೇ ಅದು. ಈಗ ಸ್ಟೇಟ್ ಲೆವೆಲ್ ವಿಧಾನಸಭೆಯಲ್ಲಿ ಚರ್ಚೆ ಆಗೋದಕ್ಕೆ ಕಾರಣ ಅಂದರೆ ಆ ಹುಡುಗಿ ಮೇಲೆ. ಯಾಕಂದರೆ ಅದರಲ್ಲಿ ಒಬ್ಬ ಕೆಲವಷ್ಟು ಬೆಂಗಳೂರಿನಿಂದ ಯೂಟ್ಯೂಬರ್ಸ್ ಎಲ್ಲ ಬಂದು ಅದನ್ನು ಅವರು ಯಾಕೆ ಆ ರೀತಿ ಪ್ರೊಜೆಕ್ಟ್ ಮಾಡ್ತಿದ್ರು ಅವ್ರಿಗೆ ಗೊತ್ತದು. ಅವರು ಪತ್ರಿಕೆಗಳ ಮೇಲೂ ದಾಳಿ ಮಾಡ್ತಾಯಿದ್ರು, ಇದ್ರ ಮೇಲೂ ದಾಳಿ ಮಾಡ್ತಾರೆ. ಅದು ಏನೋ ಒಂದು ಪರ್ಸನಲ್ ಇದ್ರ ಥರ ಮಾಡ್ತಾಯಿದ್ರು ಅವರು. ಇವಾಗ ಆಗಲೇ ಒಂದು ವಾಟ್ಸಪ್ಪಲ್ಲಿ ಒಂದು ಫೇಕ್ ಮೆಸೇಜ್ ಹೋಗ್ತಾ ಇತ್ತು, ಇದ್ರ ಬಗ್ಗೆ ಸೆಕ್ಷನ್ಸ್ ಅಳವಡಿಸ್ಕೊಂಡಿದ್ದಾರೆ. ಅದರದ್ದು ಕೂಡ ನಾವು ಆಗಲೇ ಕೇಸ್ ಒಂದು ದಾಖಲೆ ಮಾಡಿದ್ದೀವಿ. ಯಾವುದು ಸರ್? ಒಂದು ಸೋಷಿಯಲ್ ಮೀಡಿಯಾ ಕೇಸ್ ಪ್ರಕರಣದಲ್ಲಿ ಒಂದು ಫೇಕ್ ನ್ಯೂಸ್ ಇದ್ರ ಬಗ್ಗೆ ಕೇಸ್ ಬಗ್ಗೆ ನೀವು ಹೇಳಿದ್ದು ಇದ್ರ ಬಗ್ಗೆ ಒಂದು ಆಗಲೇ ಏನಂತ ಹೇಳಿದ್ರು ಸರ್? ಅದರಲ್ಲಿ ಅವರು ಈ ಕೇಸ್ ಪ್ರಕರಣದಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಆ್ಯಡ್ ಮಾಡಲಾಗಿದೆ. ಕೇಸ್ ಒಂದು ಡೀಟೇಲ್ಸ್ ರಿಷಬ್ ತಾಯಿಗೂ ಮತ್ತೆ ಚಿರಾಗಿಗೂ ಪರಿಚಯ ಇತ್ತು ಸರ್. ರಿಷಬ್ ತಾಯಿ ಮತ್ತೆ ಚಿರಾಗಿಗೂ ಪರಿಚಯ ಇತ್ತು. ಅದು ಇನ್ವೆಸ್ಟಿಗೇಷನ್ನಲ್ಲಿ
ಅಂದ್ರೆ ಚಾಟಿಂಗ್ನಲ್ಲಿ ಫ್ಯಾಮಿಲಿ ಒಟ್ಟಿರುವಂಥ ಫ್ಯಾಮಿಲಿ ಒಟ್ಟಿರುವಂಥ ಫೋಟೋಸು ಫಂಕ್ಷನ್ ಬಂದಂಥ ಕೆಲವೊಂದು ಪ್ರೂಫ್ಸ್ ಎಲ್ಲ ಕೊಡ್ತಾರೆ. ಅವರು ಬಂದಿದ್ದು ನಮ್ಮ ಒಟ್ಟಿಗೆ ಇದ್ರು, ಮೊಬೈಲ್ ಕ್ಲೋಸ್ ಇದ್ರು. ಸೊ ಹಿಂಗೋದು ಕಾಂಟ್ಯಾಕ್ಟ್ ಆಗ್ಬೇಕಾಗತ್ತೆ ಚರ್ಚೆಗೆ ಅಂತಂದ್ರೆ ಅವರು ಇಲ್ಲ ಸರ್, ಆಗಿದ್ದದೆ ಏನಂತಂದ್ರೆ ಅವ್ರು ಪ್ರೆಸ್ ಮೀಟ್ ಮಾಡಿ ಪ್ರತಿ ಇಶ್ಯೂಗಳನ್ನ ಅದೇ ಅದ್ರದ್ದು ನಾವು ಫೈನಲಿ FIR ಅಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ದಟ್ ವಿ ವಿಲ್ ಟೇಕ್ ಫೈನಲಿ ನಮಗೆ ರಿಪೋರ್ಟ್ ಫೈನಲಿ ಚಾರ್ಜ್ ಶೀಟ್ ಅವನ ಅಣ್ಣ ಆ ಟೈಮಿಗೆ ಸರ್ ಸುಸೈಡ್ ಆಗೋ ಟೈಮಲ್ಲಿ ಇಬ್ಬರು ಕಾನ್ವರ್ಸೇಷನ್ ನಡೀತಿದ್ದ ಹುಡುಗಂದು ಅದೇ ಅದು ಸೇಮ್ ನಮಗೆ ಮೊಬೈಲ್ ಎಕ್ಸ್ಟ್ರಾಕ್ಷನ್ ಬಂದ ರಿಪೋರ್ಟ್ ಸರ್ ಹುಡುಗಂದು ಸಿಕ್ಕಿದ್ದು ಹುಡುಗಂದು ಮೊಬೈಲ್ ಅದು ಫೈನಲಿ ಅಥೆಂಟಿಕೇಟ್ ಆಗಬೇಕು ಡೇಟಾ. ಸಿ ಇವಾಗ ರಿಪೋರ್ಟ್ಸ್ ನೀವು ಹೇಳ್ಬೇಕು, ಇಫ್ ಇಟ್ ಈಸ್ ಜನರೇಟೆಡ್ ಇದೆ ಅಂದರೆ ಅದನ್ನು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವೇನು 2026ರಲ್ಲಿ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ 108 BNS ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಮೃತರಾದ ರಿಷಲ್ ತಂದೆ ಕ್ರಿಸ್ಟೋದ್ ಫ್ರಾನ್ಸಿಸ್ ಅವರು ಮರಣ ಹೊಂದಿರ್ತಾರೆ. ಅವರು ತಂದೆಯವರು ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ ಚಿರಾಗ್ ತರ್ಕರ್ ಅವರು ಅವ್ರ ಮಗಳಿಗೆ ಕಿರುಕುಳ ಕೊಟ್ಟಿದ್ದ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಈ ಪ್ರಕರಣ ಈ ಘಟನೆ ಇದು 9ನೇ ತಾರೀಕು ಅವ್ರ ಮನೆಯಲ್ಲಿ 2:30 ಗಂಟೆ ಸುಮಾರಿಗೆ ನಡೆದಿರುತ್ತೆ. ಇದರ ಬಗ್ಗೆ ಕದ್ರಾ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿರುತ್ತೆ. ತದನಂತರ ಅವ್ರದ್ದು ಇನ್ಕ್ವೆಸ್ಟ್ ಆಗಿರುತ್ತೆ ಮತ್ತು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಅದು ಪೋಸ್ಟ್ ಮಾರ್ಟಮ್ ಸಂಶಯ ಬಂದಿದ್ದ ಇದರಲ್ಲಿ ಎಕ್ಸಿಮೇಷನ್ ಕೂಡ ಮಾಡಿ ಪೋಸ್ಟ್ ಮಾರ್ಟಮ್ 2ನೇ ಪೋಸ್ಟ್ ಮಾರ್ಟಮ್ ವಿತ್ ಹೆಲ್ಪ್ ಆಫ್ ಇದು ಡಿಸ್ಟ್ರಿಕ್ಟಿಂದ ಹೊರಗಡೆ ಧಾರವಾಡ ಮತ್ತು ಮಂಗಳೂರು ಡಾಕ್ಟರ್ಸಿಂದ ಫಾರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಅದರದ್ದು ಇವಾಗಲೇ ನಾವು FSL ಸೀಸ್ ಮಾಡಿ FSLಗೆ ಕಳಿಸ್ಕೊಡಲಾಗಿದೆ. ಸೊ ಅದು ಫೈನಲ್ ಒಪಿನಿಯನ್ ಬರೋದು ಬಾಕಿ ಇರುತ್ತೆ. ಇದೇ ಸಮಯದಲ್ಲಿ ಆರೋಪಿಗೆ ನಾವು ಮತ್ತೆ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು. ಇದರಲ್ಲಿ ಆರೋಪಿತ ಚಿರಾಗ್ ಪತಾರ್ಕರ್ ಅವರು ನಿನ್ನೆ ಚೆನ್ನೈಯಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಅವ್ರನ್ನನ್ನು ನಾವು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಪೊಲೀಸ್ ಕಚೇರಿಗೆ ತಗೊಳ್ಳಲಾಗಿದೆ. ಇದ್ರ ಬಗ್ಗೆ ಇನ್ನು ಮುಂದಿನ ತನಿಖೆ ಪೊಲೀಸ್ ಕಸ್ಟಡಿ ಎಷ್ಟು ಅದು ನ್ಯಾಯಾಲಯದಲ್ಲಿ ಇವಾಗ ಆರ್ಡರ್ ವೇಟ್ ಮಾಡ್ತಾರೆ. ಸರ್ ಅವರು ಎಲ್ಲಿಂದ ಇದರಲ್ಲಿ ಹೋಗಿದ್ದು ಸರ್ ಪ್ಯಾಟರ್ನ್ ಹೋಗಿದ್ದು ಅಂದರೆ ಮಹಾರಾಷ್ಟ್ರ ಪುಣೆಗೆ ಹೋಗಿದ್ದು ಕೂಡ ಎಲ್ಲಿಂದ ಹೋಗಿ ಗೊತ್ತಾಗ್ತದೆ. ಇವಾಗ ಆರೋಪಿಯವರು ಬೆಂಗಳೂರಿಂದ ಪುಣೆ, ಬಾಂಬೆ ಮತ್ತು ಹೈದರಾಬಾದ್, ಚೆನ್ನೈ ಅಂತ ಇದಿರೋದು. ನಾವು ಇನ್ನೂ ಎನ್ಕ್ವೈರಿ ಮಾಡೋದ್ರಲ್ಲಿ ಬೇರೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಸರ್ PSIನ ಇದರಲ್ಲಿ PSI ಅವರು ಸಸ್ಪೆಂಡ್ ಆಗಿದ್ದು ಅವಾಗ ಅವರು ಇದರ ಬಗ್ಗೆ ಇನ್ಕ್ವೆಸ್ಟ್ ಪ್ರೊಸೀಜರ್ಗಳಲ್ಲಿ ಲ್ಯಾಪ್ಸಸ್ ಇತ್ತು, ಪ್ರೊಸೀಜರ್ ಫಾಲೋ ಮಾಡೋದು ಇನ್ಫಾರ್ಮ್ ಮಾಡಿದೆ. ಸೊ ಅದು ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಆಗಿರೋದು. ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಎನ್ಕ್ವೈರಿ ಆಗುತ್ತೆ. ಸರ್ ಅವತ್ತು ಸ್ಟ್ರೈಕಿಂಗ್ ಟೈಮ್ನಲ್ಲಿ ಏನಾದರೂ ಒಂದು ನೀವು ಈಗ ಸಸ್ಪೆಂಡ್ ಮಾಡುವುದು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಹೇಗೆ ಅದನ್ನು ಸರ್? ಅಂದರೆ ಅವರು FIR ದಾಖಲಿಸಿರಲಿಲ್ಲ ಅಥವಾ ಏನಾಗಿತ್ತು ಸರ್? FIR ದಾಖಲಾಗಿತ್ತು. ಇಟ್ ವಾಸ್ ರಿಲೇಟೆಡ್ ಟು ಇನ್ಕ್ವೆಸ್ಟ್ ಆಗಿರೋದ್ರಿಂದ ಸೊ ಪ್ರಿಲಿಮಿನರಿ ಎನ್ಕ್ವೈರಿ ಕಂಡುಕೊಂಡಿಲ್ಲ. ಅದರಲ್ಲಿ ನಮ್ಮದು ಡೀಟೇಲ್ಡ್ ಎನ್ಕ್ವೈರಿ ಇದರಲ್ಲಿ ನಮಗೆ ಅದನ್ನು ಏನು ಆಸ್ ಪರ್ ಪ್ರೊಸೀಜರ್ ಇರೋದು ಲ್ಯಾಪ್ಸಸ್ ಇದು ಪ್ರೂವ್ ಆಗುತ್ತೆ ಕಂಪ್ಲೀಟ್ ಜೊತೆ ಅವ್ರ ಇದು ಅಂಕಲ್ ಅವರು ಇದ್ದಿದ್ದು. ಸೊ ಅವ್ರನ್ನೂ ಕೂಡ ನಾವು ಹಾರ್ಬರಿಂಗ್ ಇದನ್ನು ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಅಪರಾಧಿಗೆ ಇವ್ರಿಗೆ ಯಾರು ಸಹಾಯ ಮಾಡಿರ್ತಾರೆ ಅವ್ರಿಗೆ ಹಾರ್ಬರಿಂಗ್ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.